ಲಾಹೋರ್ ಮೇಲೆ ಭಾರತದ ಮಿಸೈಲ್ ಸುರಿಮಳೆ ಸುರಿಸಿದೆ. ಜಮ್ಮು ಮೇಲೆ ಪಾಕ್ 100 ಕ್ಷಿಪಣಿ ದಾಳಿ ಬೆನ್ನಲ್ಲೇ ಈ ಅಟ್ಯಾಕ್ ಆಗಿರುವಂತಹದ್ದು. ಭಾರತ ನಡೆಸ್ತಾ ಇರುವಂತಹ ದಾಳಿಗೆ ತತ್ತರಿಸ್ತಾ ಇದೆ ಪಾಕಿಸ್ತಾನ. ಲಾಹೋರ್ನ ಏರ್ ಡಿಫೆನ್ಸ್ ಸಂಪೂರ್ಣವಾಗಿ ಧ್ವಂಸವಾಗಿರುವಂತಹದ್ದು. ಲಾಹೋರ್ ಮೇಲೆ ನಿರಂತರವಾಗಿ ಭಾರತ ಸುರಿಮಳೆಗೈಸ್ತಾ ಇದೆ ಮಿಸೈಲ್ಸ್ಗಳನ್ನು. ಅದರ ಪರಿಣಾಮ ದೊಡ್ಡ ಮಟ್ಟದ ಅನಾಹುತ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೊಡ್ತಾ ಇದೆ. ಒಂದು ಕಡೆ ಜಮ್ಮುವಿನ ಮೇಲೆ ಪಾಕಿಸ್ತಾನದಿಂದ ಡ್ರೋನು ಮಿಸೈಲ್ಸ್ಗಳ ಅಟ್ಯಾಕ್ ಆದರೆ, ಮತ್ತೊಂದು ಕಡೆ ಭಾರತದಿಂದ ಲಾಹೋರ್ ಮೇಲೆ ನಿರಂತರವಾಗಿ ಕ್ಷಿಪಣಿಗಳ ಮೂಲಕ ದಾಳಿ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಕ್ಷಿಪಣಿಗಳನ್ನು ನಿಯಂತ್ರಿಸುವಂತಹ ಸಾಧನವೇ ಪಾಕಿಸ್ತಾನದ ಬಳಿ ಇಲ್ಲ. ಅದರ ಪರಿಣಾಮ ವೈಮಾನಿಕ ದಾಳಿ ದೊಡ್ಡ ಮಟ್ಟದ ಅನಾಹುತವನ್ನು, ದೊಡ್ಡ ಮಟ್ಟದ ಹಾನಿಯನ್ನು ಪಾಕಿಸ್ತಾನದಲ್ಲಿ ಸೃಷ್ಟಿ ಮಾಡ್ತಾ ಇರುವಂಥದ್ದು. ಪಾಕಿಸ್ತಾನದ HQ-9 ಕ್ಷಿಪಣಿಯನ್ನು ಹೊಡೆದುರುಳಿಸುವಂತಹ ಕೆಲಸ ನಿನ್ನೆ ಭಾರತದ ಕಡೆಯಿಂದಾಗಿತ್ತು. ಈ HQ-9 ಕ್ಷಿಪಣಿ ಏನಿದೆ, ಇದು ಚೀನಾದಿಂದ ಪಾಕಿಸ್ತಾನ ಆಮದು ಮಾಡಿಕೊಂಡಿತ್ತು. ಈಗ ಮತ್ತೊಮ್ಮೆ ಭಾರತದಿಂದ ನಿರಂತರವಾಗಿ ದಾಳಿ ಆಗ್ತಾ ಇರುವಂಥದ್ದು. ಕುತಂತ್ರಿ ಪಾಕ್ ವಿರುದ್ಧ ಭಾರತ ತ್ರಿಅಸ್ತ್ರವನ್ನು ಪ್ರಯೋಗಿಸಿರುವಂತಹದ್ದು. ಪಾಕ್ ವಿರುದ್ಧ ಎಲ್ಲ ಕಡೆಯಿಂದಲೂ ಕೂಡ ಭಾರತ ಅಟ್ಯಾಕ್ ಮಾಡಿದೆ. ಅದರ ಪರಿಣಾಮ ನೌಕಾ ದಾಳಿಗೆ ಪಾಕ್ನ ಕರಾಚಿ ತತ್ತರಿಸಿರುವಂಥದ್ದು. ಪಾಕಿಸ್ತಾನದ ಆರ್ಥಿಕ ರಾಜಧಾನಿ ಅಂತ ಕೂಡ ಕರೀತಾರೆ. 1971ರ ನಂತರ ಮೊದಲ ಬಾರಿಗೆ ಕರಾಚಿ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಕರಾಚಿಯ 15 ಕಡೆಗಳಲ್ಲಿ ಭಾರೀ ಮಿಸೈಲ್ಸ್ಗಳ ಸುರಿಮಳೆಯನ್ನು ಗಳಿಸಲಾಗಿದೆ. INS ವಿಕ್ರಾಂತ್ ನೌಕೆಯಿಂದ ಈ ಅಟ್ಯಾಕ್ ಆಗಿರುವಂಥದ್ದು. INS ವಿಕ್ರಾಂತ್ ಭಾರತದ ಬತ್ತಳಿಕೆಯಲ್ಲಿರುವಂತಹ ಚಿನ್ನದ ಬಾಣ ಇದು. ಕರಾಚಿ ಬಂದರನ್ನು ಧ್ವಂಸ ಮಾಡಲಾಗಿದೆ. ತೇಲುವ ಏರ್ವೇಸ್ ಅಂತ ಕೂಡ INS ವಿಕ್ರಾಂತ್ ಅನ್ನು ಕರೀತಾರೆ. 36 ಯುದ್ಧ ವಿಮಾನಗಳನ್ನು ನಿಲ್ಲಿಸುವಂತಹ ಸಾಮರ್ಥ್ಯ ಈ INS ವಿಕ್ರಾಂತಿಗಿದೆ. 2022ರಲ್ಲಿ ಇದು ಸೇನೆಗೆ ಸೇರ್ಪಡೆಯಾಗಿತ್ತು. 45,000 ಟನ್ ತೂಕ ಇದೆ INS ವಿಕ್ರಾಂತ್. 1971ರ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ನೇವಿ ಮೂಲಕವೇ ಭಾರತ ಉತ್ತರವನ್ನು ಕೊಟ್ಟಿತ್ತು. ರಾತ್ರೋರಾತ್ರಿ ಕರಾಚಿಯನ್ನು ಸುಟ್ಟು ಭಸ್ಮ ಮಾಡಿ ಬಂದಿತ್ತು ನೇವಿ. 7 ದಿನ ಕರಾಚಿಯಲ್ಲಿ ಬೆಂಕಿ ಆರಿರಲಿಲ್ಲ. ಆ ಪ್ರಮಾಣದಲ್ಲಿ ಅಟ್ಯಾಕ್ ಆಗಿತ್ತು. ಆ ಅಟ್ಯಾಕ್ನ ಬಳಿಕ 1971ರ ಬಳಿಕ 50 ವರ್ಷಗಳ ಬಳಿಕ ಈಗ ಪಾಕಿಸ್ತಾನದ ಆರ್ಥಿಕ ರಾಜಧಾನಿ ಕರಾಚಿಯ ಮೇಲೆ ಭಾರತ ಅಟ್ಯಾಕ್ ಅನ್ನು ಮಾಡಿದೆ. ಪಾಕ್ ಅಂತಾರಾಷ್ಟ್ರೀಯ 95% ವ್ಯಾಪಾರ ವ್ಯವಹಾರಗಳು ನಡೆಯುವಂತಹದ್ದು ಇದೇ ಕರಾಚಿಯಲ್ಲಿ. ಜೊತೆಗೆ ಪಾಕಿಸ್ತಾನದ ನೇವಿ ಹೆಡ್ ಆಫೀಸ್ ಇರೋದು ಕೂಡ ಕರಾಚಿಯಲ್ಲಿಯೇ.